ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ. ಇಲ್ಲಿ ನಾವು ಒಂದಿನ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಟ್ರಿಪ್ ಮಾಡಿದ್ವಿ. ಅದೆಲ್ಲ ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲೆಲ್ಲ ಈ ವಿಡಿಯೋ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಾಗಬೇಕಂತಂದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಸುಮಾರು ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರ ಇರೋ ಕಣಿವೆ ಬಸವೇಶ್ವರ ಟೆಂಪಲ್ಗೆ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ಇದು ಸಿಕ್ಕಾಪಟ್ಟೆ ಹಿಸ್ಟಾರಿಕಲ್ ಎಲ್ಲ ಇದೆ ಅಂತೆ ಇಲ್ಲಿ. ಮತ್ತು ಇಲ್ಲಿ ಬಸವಣ್ಣ ಎಲ್ಲ ಬೆಳಿತಾನ, ಮತ್ತು ಶಿವ ಪಾರ್ವತಿ ಅವ್ರದ್ದು, ಮತ್ತು ಈ ಬಸವಣ್ಣಂದು ಒಂದು ಸ್ಟೋರಿ ಎಲ್ಲ ಇದೆ ಇಲ್ಲಿ ಹಿಸ್ಟ್ರಿ. ಅದಕ್ಕೆ ನಾವು ಇಲ್ಲಿ ನೋಡೋಣ ಅಂತಂದೇಳಿ ಬಂದಿದ್ವಿ. ಸಿಕ್ಕಾಪಟ್ಟೆ ದೊಡ್ಡ ಬಸವಣ್ಣ ನಂದಿ ಇದ್ದಾನ. ಅದನ್ನು ನೋಡೋಕ್ಕೆ ನಾವೆಲ್ಲ ತಲೆ ಎತ್ಕೊಂಡು ನೋಡಬೇಕು, ಅಷ್ಟು ದೊಡ್ಡಕ್ಕಿದಾನ. ಇಷ್ಟು ನಾವು ಎಲ್ಲಿ ಮೈಸೂರು ಒಳಗೆ ನಂದಿ ಬೆಟ್ಟದಲ್ಲಿ ನಂದಿ ನೋಡಿದ್ದೇವಲ್ಲ, ಆ ನಂದಿನೂ ಏನಲ್ಲ, ಅದಕ್ಕಿಂತನೂ ದೊಡ್ಡದು. ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ನಾನು ನಂದಿ ನೋಡಿದ್ದೀನಿ ನೋಡು, ಅದಕ್ಕಿಂತ ದೊಡ್ಡ ನಂದಿ ಅಂತಂದು ಹೇಳಿ ನಾನು ಇದನ್ನು ಹೇಳ್ತೀನಿ. ಈ ನಂದಿ ಬಗ್ಗೆ 2 ಸ್ಟೋರಿ ಇದಾವೆ. ಒಂದು ಸಲ ಏನಂತಂದರೆ, ಶ್ರೀಶೈಲ ಜಗದ್ಗುರು ಗಂಡಬೇರುಂಡ ಶಿವಾಚಾರ್ಯರು ತಪಸ್ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಇದ್ದ ಬಂಡಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಅದು ಬೃಹತ್ವಾಗಿ ಬೆಳೆಯುತ್ತಾ ನಂದಿ ವಿಗ್ರಹ ಆಗೈತಿ ಅಂತಂದು ಹೇಳ್ತಾರೆ. ಮತ್ತು ಇನ್ನೊಂದು ಸಲ ಏನಂತಂದರೆ, ಶಿವ ಪಾರ್ವತಿಯರು ಕೈಲಾಸದಲ್ಲಿ ನೃತ್ಯ ಮಾಡುತ್ತಿರುವಾಗ ಭೃಂಗ ಮಹರ್ಷಿಯವರು ಪರಶಿವ ಮತ್ತು ಪಾರ್ವತಿನ ನೋಡಿ ಅಲ್ಲಿ ಅವರು ಕೂಡ ನೃತ್ಯನ ಮಾಡ್ತಾರೆ, ಭರತನಾಟ್ಯವನ್ನೆಲ್ಲ ಮಾಡ್ತಾರೆ. ಇದು ಪರಶಿವನಿಗೆ ಬಹಳ ಸಂತೋಷವಾಗ್ತತಿ. ಆವಾಗ ಭೃಂಗರಾಜನಿಗೆ ಪರಶಿವ ನಮಸ್ಕರಿಸಿದಾಗ ಆ ಭೃಂಗರಾಜ ಏನು ಮಾಡ್ತಾನೆ ಅಂತಂದರೆ, ಒಂದು ಕೈಯಲ್ಲಿ ಮಾತ್ರ ಅವನಿಗೆ ಶಿವನಿಗೆ ನಮಸ್ಕಾರ ಮಾಡ್ತಾನೆ ವಾಪಸ್. ಆ ಟೈಮಲ್ಲಿ ಪಾರ್ವತಿಗೆ ತುಂಬ ಕೋಪ ಬಂದು, ನೀವು ಕೈಲಾಸವಾಸಿ ಪರಶಿವನನ್ನು ಅವಮಾನ ಮಾಡ್ತೀರಾ, ನೀವು ಎಲುಬಾಗಿ ಹೋಗ್ರಿ ಅಂತಂದು ಹೇಳಿ ಶಾಪ ಕೊಡ್ತಾಳ ಪಾರ್ವತಿ. ಆವಾಗ ಶಾಪ ಕೊಟ್ಟು ಅವಳು ಇನ್ನೇನು ಭೃಂಗರಾಜ ಕೆಳಗೆ ಬೀಳ್ತಿರ್ಬೇಕಾದ್ರೆ ಈ ಶಿವ ಏನು ಮಾಡ್ತಾನೆ, ತನ್ನ ತ್ರಿಶೂಲದಿಂದ ಅವನು ಕೆಳಗೆ ಬೀಳ್ದಂಗೆ ನೋಡಿಕೊಂಡು ತ್ರಿಶೂಲದಿಂದ ಮೇಲೇನೇ ಇರಂಗೆ ಹಿಂಗೆ ಕಾಪಾಡ್ತಾನೆ. ಅವಾಗ ಇದು ಪಾರ್ವತಿಗೆ ಸಿಟ್ಟು ಬಂದು, ನಾನು ಶಾಪ ಕೊಟ್ಟಿರೋ ಅಂಥ ಭೃಂಗ ಮಹರ್ಷಿಗೆ ನೀವು ಅವನನ್ನು ಕಾಪಾಡಿಬಿಟ್ಟು ನನಗೆ ನೀವು ಅವಮಾನ ಮಾಡಿದ್ರಿ ಅಂತಂದು ಹೇಳಿ ಇಲ್ಲಿ ನಂದಿ ಇದನ್ನಲ್ಲ ಆ ಸ್ಥಳದಲ್ಲಿ ಬಂದು ಅವಳು ಕೈಲಾಸ ಬಿಟ್ಟು ತಪಸ್ಸು ಮಾಡೋಕ್ಕೆ ಬಂದು ಕೂಡ್ತಾಳೆ. ಆವಾಗ ನೋಡ್ತಾನೆ ಶಿವ, ಸ್ವಲ್ಪ ದಿನ ಆದ್ರೂ ಬರೋದೇ ಇಲ್ಲ. ಆವಾಗ ಈ ನಂದಿನ ಕರ್ಕೊಂಬಿಟ್ಟು ನಿನ್ನ ತಾಯಿನ ಕರ್ಕೊಂಬ ಹೋಗೋ ಅಂತಂದು ಹೇಳಿ ಶಿವ ಕಳಿಸಿದಾಗ ನಂದಿ ಏನು ಮಾಡ್ತಾನೆ ಅಂದರೆ, ಮಾರು ವೇಷದಲ್ಲಿ ಶಿವನ ವೇಷದಲ್ಲಿ ಬರ್ತಾನೆ. ಯಾಕಂತಂದರೆ ಪಾರ್ವತಿ ಮೊದಲೇ ಕೋಪಗೊಂಡಿರ್ತಾಳ, ಮತ್ತು ನನಗೂ ಏನಾದರೂ ಶಾಪ ಕೊಟ್ಗಿಟ್ಟಾಳು ಅಂತಂದು ಹೇಳಿ ಬಂದಾಗ ಪಾರ್ವತಿ ತುಂಬ ಖುಷಿಯಾಗಿ ಶಿವನ ನನ್ನ ಕರೆಯಕ್ಕೆ ಬಂದಾನ ಅಂತಂದು ಹೇಳಿ ನಂದಿ ಕಡೆ ಓಡಿ ಬರಬೇಕಾದ್ರೆ ಈ ನಂದಿ ಏನು ಮಾಡ್ತಾನೆ ಅಂತಂದರೆ, ಇನ್ನು ಕೋಪಗೊಂಡು ಪಾರ್ವತಿ ಮತ್ತೆ ಶಾಪ ಹಾಕ್ತಾಳ ಅಂತಂದೇಳಿ ತಾನು ನಂದಿನೇ ಕಲ್ಲಾಗಿ ಪಾರ್ವತಿ ಕರೆದ್ರೂ ಬರೋದಂಗೆ ಕಲ್ಲಾಗಿ ಕೂಡ್ತಾನ ಅಂತಂದು ಹೇಳಿ ಎಲ್ಲ ಪ್ರತೀಕ ಎಲ್ಲ ಐತಿ. ಮತ್ತು ಕೈವಾರ ಕಲ್ಲಿನ ಕೋಳಿ ಕೂಗಿದ್ದ ಜಗತ್ಪ್ರಳಯ ಆಗತ್ತ ಅಂತಂದು ಹೇಳಿ ಏನೋ ಹೇಳಿದಾರಂತೆಲ್ಲ ಹೇಳ್ತಾರೆ. ಇಲ್ಲಿ ಪ್ರತೀಕ ಇದೆ. ಪಾರ್ವತಿ ಅವರಿಬ್ಬರನ್ನು ಶಾಪಮುಕ್ತರನ್ನಾಗಿ ಮಾಡಿದ ಮೇಲೆ ನಂದಿ ಭೃಂಗೀಶ್ವರ ದೇವಾಲಯ ಅಂತಂದು ಹೇಳಿ ಇಲ್ಲಿ ನಂದಿ ಮತ್ತು ಭೃಂಗೇಶ್ವರರ ವಾಸ ಮಾಡಿದರು. ಅದಕ್ಕೆ ಇದು ಭೋಗನಂದೀಶ್ವರ ದೇವಸ್ಥಾನ ಆಯಿತು. ಅದು ಬರ್ತಾ ಬರ್ತಾ ನಂದಿ ಭೃಂಗೇಶ್ವರ ಹೋಗಿ ಭೋಗನಂದೀಶ್ವರ ಆಗೈತಿ ಅಂತಂದೇಳಿ ಐತಿ. ಇಲ್ಲ ಹಾಗೆ ಈ ದೇವಸ್ಥಾನ ಬೆಂಗಳೂರಿಂದ 50 ಕಿಲೋಮೀಟರ್ ದೂರ ಆಗ್ಬೋದು. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ದ. ಇದು ವಿಶಾಲವಾದ ಆವರಣವನ್ನು ಹೊಂದೈತಿ. ನೋಡ್ರಿ, ಇಲ್ಲಿ ಹಳೇ ಕಟ್ಟಿಗೆ ದೊಡ್ಡದು ರಥ ಇತ್ತು, ನೀವು ನೋಡ್ತಾ ಇದ್ರಿ. ಇವೆಲ್ಲ ಒಂದು 3-4 ರಥಗಳು. ಅದು ಫಸ್ಟು ಚೋಳರ ರಾಜ್ಯ ಆಳ್ತಾ ಇರಬೇಕಾದ್ರೆ ಆವಾಗ ಇದು ರಥಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು, ಇದು ಎಳಿತಿದ್ರು ಅಂತಂದು ಹೇಳಿ. ಸಿಕ್ಕಾಬಟ್ಟೆ ಗಟ್ಟಿಯಾದ ದೊಡ್ಡ ಆಕಾರವಾದ ರಥ ಅದು, ತುಂಬ ಹಳೇ ಕಾಲದ್ದು ಅಂತಂದು ಹೇಳಿ ಎಲ್ಲ ಹೇಳ್ತಾರೆ. ಈ ಭೋಗನಂದೀಶ್ವರ ಟೆಂಪಲ್ಲು ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ದೇವಸ್ಥಾನ. ಮತ್ತಿದು 9ನೇ ಶತಮಾನದಲ್ಲಿ ನೊಳಂಬ ರಾಜ್ಯದ ದೊರೆ ಮತ್ತು ರಾಷ್ಟ್ರಕೂಟರ ಶಾಸನ ಮತ್ತು 3ನೇ ಗೋವಿಂದರಾಜ ಮತ್ತು ಬಾಣರಾಜ ಇವರೆಲ್ಲ ಆಳಿದ್ದು ಅಂತಂದು ಹೇಳಿ ಉಲ್ಲೇಖ ಐತಿ. ಇಲ್ಲಿ ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ನಾವು ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇತ್ತು, ಅದು ವೀರಭದ್ರೇಶ್ವರ ಮೂರ್ತಿ ಇದೆ. ಅಲ್ಲಿ ಹೋಗಿ ಎಲ್ಲ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಎಲ್ಲ ವಿಡಿಯೋ ಮಾಡೋದೆಲ್ಲ ಒಂದು ಸ್ವಲ್ಪ ಕಷ್ಟ. ಎಲ್ಲ ದೇವಸ್ಥಾನದಲ್ಲೆಲ್ಲ ಪರ್ಮಿಷನ್ ಇರೋಂಗಿಲ್ಲ, ಬೈತಿರ್ತಾರೆ. ಕಷ್ಟಪಟ್ಟು ಹೇಗೇಗೋ ಕದ್ದು ಬಿಟ್ಟೆ ಮಾಡಿದ್ದೀನಿ ಇಲ್ಲಿ ವಿಡಿಯೋನ. ಇಲ್ಲಿ ಒಂದು ಸೈಡು ಅರುಣಾಚಲ ದೇವರದ್ದು ದೇವಸ್ಥಾನ ಇದ್ದರೆ ಇನ್ನೊಂದು ಸೈಡು ಉಮಾಶಂಕರರದ
ಮೂರ್ತಿಗಳಿರೋದು ದೇವಸ್ಥಾನ ಐತಿ. ಉಮಾಶಂಕರರ ದೇವಸ್ಥಾನ ಇರೋದಂತರೂ ತುಂಬ ಚೆನ್ನಾಗೈತಿ. ಅವರ ಬಾಲ್ಯದಿಂದ ಹಿಡಿದು ಶಿವನ ಬಾಲ್ಯದಿಂದ ಹಿಡಿದು ಅವರ ಮದುವೆ, ಅವರ ಕಲ್ಯಾಣೋತ್ಸವ ಆಗುವವರೆಗೂ, ಅವರ ಮದುವೆಯಾದ ಕಲ್ಯಾಣ ಮಂಟಪ ಅವೆಲ್ಲ ಸುಂದರವಾಗಿ ಕೆತ್ತನೆ ಐತಿ. ಇಲ್ಲಿ ಮೋಸ್ಟ್ಲಿ ಯಾರೂ ದಾಳಿ ಮಾಡಿಲ್ಲ ಅಂತ ಅನ್ಸತಿ. ಭಾಳ ಚೆನ್ನಾಗೈತಿ ಇದು ದೇವಸ್ಥಾನ. ಮತ್ತು ಸುಂದರವಾದದ್ದು ಮತ್ತು ವಿಶೇಷವಾದದ್ದು ಹಳೆಯ ದೇವಸ್ಥಾನದಲ್ಲಿ, ಹಳೆಯ ಈ ಕಟ್ಟಡಗಳಲ್ಲಿ ಹಾಳಾಗದೇ ಇರೋ ದೇವಸ್ಥಾನ ಅಂದರೆ ಇದೇ ಅಂತಂದು ಹೇಳಿ ಕರ್ನಾಟಕದಾಗ ಅಂತಂದೇಳಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಕೆತ್ತನೆ ಅಂದ್ರೂ ಭಾಳ ಚೆನ್ನಾಗಿ ಕೆತ್ತನೆ ಇದೆ ಇಲ್ಲಿ. ಪ್ರತಿಯೊಂದು ಮೂರ್ತಿಲಿ ಪ್ರಾಣಿ ಪಕ್ಷಿಗಳು, ಹಾಗೆ ಒಡವೆ ಮತ್ತು ಉಮಾಶಂಕರದ ಅವರ ಮೂರ್ತಿಗಳು, ಹಾಗೆ ಕಲ್ಯಾಣೋತ್ಸವ ಆಗಿದ್ದ ಕೆತ್ತನೆಗಳು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲೆಲ್ಲ ನೋಡೋಕ್ಕೆಲ್ಲ ಖುಷಿಯಾಗಿದೆ. ಎಷ್ಟು ಕಷ್ಟಪಟ್ಟು ಕೆತ್ತಿರಬೇಕಪ್ಪ ಇದನ್ನು ಅಂತಂದೇಳಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಷ್ಟಪಟ್ಟು ಕೆತ್ತಿದ್ದಾರೆ ಇದನ್ನು. ಹಾಗೆ ಇಲ್ಲಿ ಒಳಗಡೆ ಶಿವನ ದೇವಾಲಯ ಇತ್ತು. ಆ ಶಿವನ ದೇವಾಲಯಕ್ಕೆಲ್ಲ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಹಾಗೆ ಶಿವ ಇದ್ದ ಮೇಲೆ ನಂದಿ ಇರಬೇಕಲ್ಲ, ನಂದಿ ಎಲ್ಲ ಇತ್ತು. ಇಲ್ಲಿ ನೋಡಿ ಈ ಕಂಬದಲ್ಲೆಲ್ಲ ಮತ್ತು ಎಲ್ಲ ಗಿಳಿಗಳು, ಒಡವೆಗಳು, ಪ್ರಾಣಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದು ಹೇಳಿ ತುಂಬ ಚೆನ್ನಾಗಿ ನೋಡೋಕೆ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಮತ್ತು ಇದು ಚೋಳ ರಾಜ್ಯ ಆಳಿದ ಮೇಲೆ ಗಂಗರು, ಹೊಯ್ಸಳರು, ವಿಜಯನಗರದವರು ಎಲ್ಲ ಆಳಿದಾರ ಅಂತಂದು ಹೇಳೆಲ್ಲ ಅದರ ಪ್ರತೀಕ ಐತಿ ಅಲ್ಲೆಲ್ಲ ಕೇಳಿದಾಗ. ಬಟ್ ಶಿವನ ದೇವಾಲಯದಲ್ಲಿ ಅಲ್ಲಿ ಭಟ್ರನ್ನ ಕೇಳಿದಾಗ ಅವರು ಇದು ಚೋಳರ ರಾಜ್ಯದ್ದು ಅಂತಂದೆಲ್ಲ ಹೇಳಿದರು. ಇದು ಆ್ಯಕ್ಚುಲಿ ಉಮಾಮಹೇಶ್ವರರ ಕಲ್ಯಾಣ ಮಂಟಪ ಅಂತೂ ಭಾಳ ಚೆನ್ನಾಗೈತಿ. ಶಿವಂದು ಮೂರ್ತಿ ಮುಂದ್ಗಡೆ ಇದು ಈ ಉಮಾಶಂಕರ ಕಲ್ಯಾಣ ಮಂಟಪ ಅಂತೂ ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕೆತ್ತಿದ್ದಾರೆ. ಅದು ನೋಡೋಕೆ ಭಾಳ ಖುಷಿ ಅನಿಸುತ್ತೆ. ಅಷ್ಟು ಚೆನ್ನಾಗೈತಿ. ಹಾಗೆ ಮೇಲ್ಗಡೆನೂ ಕೂಡ ದೇವರುಗಳು, ಅರಸರು ಮತ್ತು ಕುದುರೆ, ಸುಮಾರು ಎಲ್ಲ ಕೆತ್ತನೆಯೂ ನಾವು ಅಲ್ಲಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ನೋಡಿರಿ ನಂದಿನೂ ಕೂಡ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಒಂದು ಏನೂ ಹಾಳಾಗಿಲ್ಲ. ಮತ್ತು ಇಲ್ಲಿ ನೋಡಿರಿ ಛತ್ರಿಯ ಆಕಾರದ ಇದು ಶಾಸನ ಶಿಲೆ ಏನಂತೀರ ನೀವು, ನನಗೆ ಗೊತ್ತಿಲ್ಲ. ಅದೂ ಕೂಡ ಎಷ್ಟು ಒಂದೇ ಕಂಬದಲ್ಲಿ ಏನು ಸಪೋರ್ಟ್ ಇಲ್ದಂಗೆ ಚೆನ್ನಾಗಿ ನಿಲ್ಲಿಸಿದ್ದಾರೆ ಇದನ್ನು. ಇಲ್ಲೆಲ್ಲ ಫೋಟೋ ಪಿಕ್ಗಳನ್ನೆಲ್ಲ ತಗೋತಾ ಇದ್ರು. ಭಾಳ ಚೆನ್ನಾಗಿ. ಒಂದು ಖುಷಿ ಏನಪ್ಪ ಅಂತಂದ್ರೆ ಉಮಾಮಹೇಶ್ವರರ ಕಲ್ಯಾಣೋತ್ಸವ ನೋಡಿಲ್ಲ, ಉಮಾಮಹೇಶ್ವರರು ನೋಡಿಲ್ಲ. ಅಟ್ಲೀಸ್ಟ್ ಅವ್ರ ಕಲ್ಯಾಣ ಆಗಿದ್ದ ಕಲ್ಯಾಣ ಮಂಟಪ ನೋಡೋ ಅವಕಾಶ ಸಿಕ್ತಲ್ಲ ಅಂತ. ನೆಕ್ಸ್ಟ್ ಅದಾದಮೇಲೆ ನಾವು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರದ ಮ್ಯೂಸಿಯಮಿಗೆ ಹೋಗಿದ್ವಿ. ಅಲ್ಲಿ ಅವರು ಇದು ಈ ಮನೆ ಐತಲ್ಲ, ಇದು ರೈಟ್ ಸೈಡ್ದು, ಇದು ಅವರು ಸಣ್ಣ ತಮ್ಮ ಬಾಲ್ಯಾವಸ್ಥೆಯಲ್ಲಿ ಇದ್ದು ಬೆಳೆದದ್ದು ಮನೆ ಅಂತಿದು. ಅದಾದಮೇಲೆ ಅವರು ಮೈಸೂರು ದಿವಾನರ ಆದಮೇಲೆ ಇದು ಲೆಫ್ಟ್ ಸೈಡ್ ಇರೋ ಮನೆನ ಅವರು ಕಟ್ಸಿರೋ ಮನೆ ಅಂತ. ಆದರೆ ಅಲ್ಲಿ ಒಳಗಡೆ ಎಲ್ಲ ಫೋಟೋ ತೆಗಿಯೋಕ್ಕೆ, ನಾವು ವಿಡಿಯೋ ಮಾಡೋಕ್ಕೆ ನಮಗೆಲ್ಲ ಪರ್ಮಿಷನ್ ಇರಲಿಲ್ಲ. ಆದರೆ ನನಗೆ ಅಲ್ಲಿ ಹೋದ್ಮೇಲೆ ಒಂದು ರೋಮಾಂಚನ ಆಯಿತು. ಮೈಯಂಕುಲ್ದ ಎಲ್ಲ ನೆಟ್ಟಗಾಗಿದ್ವು. ಅವು ಸರ್ ಎಂ ವಿಶ್ವೇಶ್ವರಯ್ಯವ್ರದ್ದು ಅವ್ರದ್ದು ಸಾಧನೆಗಳನ್ನು ನೋಡಿಬಿಟ್ಟು ಅವರಿಗೆ ಬಂದಿರೋ ರೆಸ್ಪೆಕ್ಟೆಡ್ ಬಹುಮಾನಗಳು, ಫಲಕಗಳು, ಮತ್ತು ಇಲ್ಲಿ ಮೋದಿಜಿಯವರು ಕೂಡ ಬಂದು ಹೋಗಿದ್ದಾರೆ. ಅದೆಲ್ಲ ನೋಡಿಬಿಟ್ಟು ಅವ್ರದ್ದು ತಲೆ ನಾವೆಲ್ಲ ಚಿಕ್ಕವರಿದ್ದಾಗ ದಡ್ಡರಿಗೆಲ್ಲ ನಿಮ್ಮದು ವಿಶ್ವೇಶ್ವರ ಮ್ಯೂಸಿಯಮ್ 5 ಕಿಲೋಮೀಟ್ರ್ ದೂರ ಇಡಬೇಕು ಅಂತೆಲ್ಲ ಮಾತಾಡ್ತಿದ್ವಿ. ಯಾಕೆ ಆ ಥರ ಮಾತಾಡ್ತಿದ್ವಿ ಅಂತ ಗೊತ್ತಿಲ್ಲದೆ ಮಾತಾಡಿದ್ರು ಕೂಡ ಅದು ನಿಜವಾಗ್ಲೂ ಕರೆಕ್ಟಾಗೇ ಮಾತಾಡಿದ್ದೇವೆ. ಅವ್ರಿಗೊಂದು ಸೆಲ್ಯೂಟ್ ಹಾಕಲೇಬೇಕು. ಇಂಥ ಮಹಾವಿಜ್ಞಾನಿನ ನಾವು ಮತ್ತೆ ನಮಗೆ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಹಾಗೆ ಅಲ್ಲಿ ಮತ್ತೆ ಅವ್ರ ಸಮಾಧಿಗೆ ಹೋಗಿದ್ವಿ. ನಾವು ಸಮಾಧಿಯನ್ನು ನೋಡೋಕೆ ಅವಕಾಶ ಇತ್ತು. ಇಂಥ ಒಂದು ಸ್ಥಳಕ್ಕೆ ಹೋದಾಗ ನನಗಷ್ಟ ಅಲ್ಲ, ಬೇರೆ ಎಲ್ಲರಿಗೂ ಮೈ ಪುಳುಕನ ಆಗೋಕೆ ಸಾಧ್ಯನೇ ಐತಿ. ಯಾಕಂದ್ರೆ ಅಂಥ ವ್ಯಕ್ತಿ ಅವರು. ಹಾಗೆ ಅವರು ಒಳಗೆ ಮ್ಯೂಸಿಯಮ್ ಒಳಗಡೆ ಅವರು ಹುಟ್ಟಿದಂಥ ಡೇಟ್, ಅವರು ತೀರ್ಕೊಂಡದಂಥ ಡೇಟು, ಹಾಗೆ ಅವರು ಎಜುಕೇಷನ್ ಏನೇನು ಮಾಡಿದರು, ಯಾವಾಗ ಮುಗಿಸಿದ್ರು, ಮತ್ತು ಅವರು ಮೈಸೂರು ದಿವಾನರು ಯಾವಾಗ ಆದರು, ಮತ್ತು ಅವ್ರು ಎಷ್ಟು ವರ್ಷ ದಿನಗಳ ಕಾಲ ಬದುಕಿದ್ರು, ಮತ್ತು ಅಣೆಕಟ್ಟನ್ನೆಲ್ಲ ಕಟ್ಟಿದ್ದು ಹೇಗೆ, ಎಲ್ಲ ಮಾಹಿತಿಗಳು, ಮತ್ತು ಅವರು ಬಳಸಿದಂತಹ ರೂಮು, ಮತ್ತು ಬಟ್ಟೆ, ಕಾಟು, ಹಾಗೆ ಅವ್ರದ್ದು ಹಾಕ್ಕೊಳ್ಳೋ ಡ್ರೆಸ್ಸು, ಮತ್ತು ಫೋನು, ಪ್ರತಿಯೊಂದು ಎಲ್ಲವೂ ಇದ್ವು. ಅವೆಲ್ಲ ನೋಡಿದ ಮೇಲೆ ನನಗನ್ನಿಸ್ತು ಅವರೆಲ್ಲ ಬಳಸಿದ್ದು ವಸ್ತುಗಳನ್ನು ನೋಡೋಕೆ ನಮಗೆ ಅವಕಾಶ ಐತಿ. ಅವ್ಯಾವು ಇಲ್ಲದೆ ಇದ್ದರೂ ಪರವಾಗಿಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು ಇರಬೇಕಾಗಿತ್ತು ಅಂತಂದೇಳಿ ಅಂದ್ಕೊಂಡೆ. ಮತ್ತು ಈ ಮ್ಯೂಸಿಯಂ ಮಾಡಿಬಿಟ್ಟು ಈ ಥರ ಅವರು ಬಳಸ್ತಿರೋ ವಸ್ತುಗಳನ್ನು
ಮತ್ತು ಅವರೆಲ್ಲ ಸಾಧನೆ ಮಾಡಿರುವಂಥ ಎಲ್ಲವನ್ನೂ ನಾವು ಅಲ್ಲಿ ನಮಗೆ ಮತ್ತೆ ತೋರ್ಸೋಕೆ ಒಂದು ಮ್ಯೂಸಿಯಮ್ ಅಂತ ಮಾಡಿಬಿಟ್ಟು ಒಂದು ಅವಕಾಶ ಕಲ್ಪಿಸಿದ್ದಾರೆ. ಇದೆಲ್ಲ ನೋಡೋಕ್ಕೆ ನಮಗೆ ತುಂಬ ಹರ್ಷ ಆಯಿತು. ನೀವು ಕೂಡ ಇದನ್ನು ಯಾರು ಮಿಸ್ ಮಾಡ್ಕೊಳ್ದೆ ಇಲ್ಲಿ ವಿಶ್ವೇಶ್ವರ ಮ್ಯೂಸಿಯಮ್ಗೆ ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿರಿ ಅಂತಂದೇಳಿ ನಾನು ಸಜೆಸ್ಟ್ ಮಾಡ್ತೇನೆ ನಿಮಗೆ. ಹಾಗೆ ಇದಾದ ಮೇಲೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ರಂಗನಾಥ ದೇವಾಲಯಕ್ಕೆ ಹೋಗಿದ್ವಿ. ರಂಗನಾಥ ಅಂದರೆ ರಂಗನಾಥನೇ, ಶ್ರೀದೇವಿ ಮತ್ತು ಭೂದೇವಿ ಜೊತೆಗೇ ಇದ್ದಾರೆ ರಂಗನಾಥ. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಇದೇ ಥರನೇ ಒಳಗಡೆನೇ ಸೇಮ್ ಇರೋ ಮೂರ್ತಿ ಇದೆ. ರಂಗನಾಥ ಮತ್ತು ಭೂದೇವಿ ಮತ್ತು ಶ್ರೀದೇವಿ ಜೊತೆಗೆ ಕೂತ್ಕೊಂಡಿರೋದು. ಹಾಗೆ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಒಂದು ಕಡೆ ಜಾಂಬವಂತ ಮತ್ತು ಒಂದು ಕಡೆ ಹನುಮಪ್ಪನ ಸ್ಟ್ಯಾಚು ಬೇರೆ ಇತ್ತು. ನಾನು ಇಲ್ಲಿ ಅದು ವಿಡಿಯೋ ಎಲ್ಲ ಮಾಡಲಿಲ್ಲ. ಇಲ್ಲಿ ಕೋತಿಗಳ ಕಾಟ ಎಲ್ಲ ಭಾಳ ಇತ್ತು. ಬ್ಯಾಗು, ಕೈಯಲ್ಲಿರೋ ಪರ್ಸು ಮತ್ತು ಫೋನು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ ಅಂತಂದು ಹೇಳಿ ಫಸ್ಟೇ ಎಚ್ಚರಿಕೆ ಕೊಟ್ಟಿದ್ದರು. ಅದಕ್ಕೆ ನಾನು ಇಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಬಗಳು, ಮತ್ತು ಇದು ಹಳೆಯ ದೇವಸ್ಥಾನವೂ ಇದೆ, ಮತ್ತು ಇವಾಗ ಮತ್ತು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು ಕೂಡ ಇದಾವೆ. ಇವೆಲ್ಲ ಹಳೇ ಕಂಬಗಳು, ಇದರೆಲ್ಲ ಕೆತ್ತನೆಗಳು ಕೂಡ ಭಾಳ ಚೆನ್ನಾಗೈತಿ. ಹಾಗೆ ಇಲ್ಲಿ ದೊಡ್ಡದು ಒಂದು ರಂಗನಾಥ ಶ್ರೀದೇವಿ ಮತ್ತು ಭೂದೇವಿ ಜೊತೆಗಿರೋ ಮೂರ್ತಿ ಇದೆ. ನಾನು ಅದನ್ನು ಹೊರಗಡೆ ನಿಂತ್ಕೊಂಡು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ಸಾಧ್ಯವಾದರೆ ನೋಡ್ರಿ, ಅದು ಕಾಣ್ಬೋದು ನಿಮಗೆ. ದೂರಿಂದನೇ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಜನಗಳೆಲ್ಲ ಅಡ್ಡಾಡಿ ಬರ್ತಾಯಿದ್ರು. ನೋಡಿ, ಅಲ್ಲಿ ಕಾಣ್ತಾ ಇದೆ ಶ್ರೀರಂಗ ಹೆಂಗೆ ಮಲಗಿದ್ದಾನೆ ಅಂತ. ನೀವು ಇಲ್ಲಿ ವಿಡಿಯೋದಲ್ಲೇ ನೀವು ಶ್ರೀರಂಗನ ಭೇಟಿ ಆಗ್ಬೋದು, ನೋಡ್ಬೋದು, ದರ್ಶನ ಕೊಟ್ಟ ನಿಮಗೆ. ಇದೆಲ್ಲ ನೋಡೋ ಅಷ್ಟೊತ್ತಿಗೆ ಸಾಯಂಕಾಲ 5 ಗಂಟೆ ಆಗಿತ್ತು. ಇದನ್ನು ನಾವು ಬೆಳಗ್ಗೆ 11 KSRTC AC ಬಸ್ಸಲ್ಲೇ ಹೋಗಿದ್ವಿ ಟಿಕೆಟ್ ತಗೊಂಡು. ಒಬ್ಬರಿಗೆ ಅಂತಂದು ಹೇಳಿ ಇಷ್ಟೆಲ್ಲ ದೇವಸ್ಥಾನ ತೋರಿಸೋಕ್ಕೆ ಒಬ್ಬೊಬ್ಬರಿಗೆ 600 ರೂಪೀಸ್ ಎಲ್ಲ ಆಗಿತ್ತು. ಲಾಸ್ಟಿಗೆ ನಾವು ಈಶಾ ಫೌಂಡೇಶನ್ ಆದಿಯೋಗಿ ನೋಡಲಿಕ್ಕೆ ಹೋದ್ವಿ. ಇಲ್ಲಿ ಹೋಗೋಷ್ಟೊತ್ತಿಗೆ 5:30 ಆಗಿತ್ತು. ನಮಗೆ ಹೇಳಿದರು 7:25 to 7:35ವರೆಗೂ 10 ನಿಮಿಷ ಇಲ್ಲಿ ಲೇಸರ್ಸ್ ಎಲ್ಲ ಬಿಡ್ತಾರೆ, ಅದೆಲ್ಲ ನೋಡಿಕೊಂಡು ವಾಪಸ್ ಬನ್ನಿರಿ ಅಂತಂದು ಹೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಇದನ್ನು ಕೂಡ ಸುಮಾರಾಗಿ ಆರಾಮಾಗಿ ಕೂತ್ಕೊಂಡು ಇದನ್ನು ನೋಡಲಿಕ್ಕೆ, ಇದನ್ನೆಲ್ಲ ಸುತ್ತ ಅಡ್ಡಾಡಲಿಕ್ಕೆ ಎಲ್ಲ ನಮಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಆಮೇಲೆ ಇದಾದಮೇಲೆ ನಾವು ಲೇಸರ್ಸ್ನು ಕೂಡ ಚೆನ್ನಾಗಿ ಕೂತ್ಬಿಟ್ಟು ನೋಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿಯೇ ಬಂತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಲಾನ ಉಪಯೋಗಿಸಿದ್ದಾರೆ ಇಲ್ಲಿ, ಕಲೆನ. ಲೇಸರ್ಸ್ ಅಂದರೂ ತುಂಬ ಚೆನ್ನಾಗಿತ್ತು. ಈ ಲೇಸರ್ಸಲ್ಲಿ ಋಷಿಮುನಿಗಳು ನೃತ್ಯ ಮಾಡೋ ರೀತಿ, ಹಾಗೆ ಶಿವ ಪಾರ್ವತಿಯರ ಅರ್ಧನಾರೀಶ್ವರರ ವೇಷ, ಹಾಗೆ ಸರ್ಪ ಬಂದು ಕೊರಳಿಗೆ ಸುತ್ತ ಹಾಕ್ಕೊಳ್ಳೋದು, ಆಮೇಲೆ ಮತ್ತು ಶಿವನ ನೃತ್ಯ, ಪಾರ್ವತಿ ನೃತ್ಯ, ಸುಮಾರು ಎಲ್ಲವೂ ಕೂಡ ಲೇಸರ್ ಮೂಲಕನೇ ನಮಗೆ ತೋರಿಸಿದ್ರು. ಸಿಕ್ಕಾಪಟ್ಟೆ ಭಾಳ ಚೆನ್ನಾಗಿತ್ತು. ನೀವು ಅಲ್ಲಿ ಆದಿಯೋಗಿ ನೋಡೋಕೆ ಹೋದ್ರಿ ಅಂತಂದರೆ ಈ ಲೇಸರ್ಸನ್ನು ನೋಡೋದನ್ನು ಬಿಟ್ಟು ಬರಲೇಬೇಡಿ. ಯಾಕಂದರೆ ಅಷ್ಟೇ ಚೆನ್ನಾಗಿ ಲೇಸರ್ಸನ್ನು ಬಿಟ್ಟು ತೋರಿಸಿದ್ದಾರೆ. ನೀಲಕಂಠ, ವಿಷಕಂಠ ಅಂತ ನಾವೇನೇನೆಲ್ಲ ಕರಿತೇವೆ ಶಿವನಿಗೆ, ಅವೆಲ್ಲ ಅವತಾರಗಳನ್ನು ಈ ಲೇಸರ್ಸ್ ಮೂಲಕನೇ ತೋರಿಸಿದ್ದಾರೆ ಈ ಆದಿಯೋಗಿಯಲ್ಲಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ಕೂಡ ನಮಗೆ ಮೈಯೆಲ್ಲ ರೋಮಾಂಚನ ಆಯಿತು, ಕಣ್ಣಿಗೆ ಒಂದು ಹಬ್ಬನೇ ಆಗಿತ್ತು. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಆ ಕಲಾಕಾರನಿಗೆ ಒಂದು ಸೆಲ್ಯೂಟ್ ಇಲ್ಲೂ ಕೂಡ. ಹಾಗೆ ಇಲ್ಲಿ ಟ್ರಿಪ್ ಮಾಡಬೇಕಪ್ಪ, ಏನಾದರೂ ಹೊಸದಾಗಿ ನೋಡಬೇಕು, ಬೇರೆ ಕಡೆ ಎಲ್ಲ ಹೋಗಬೇಕು, ಅಡ್ಡಾಡಬೇಕು, ಅಥವಾ ಬೆಂಗಳೂರಿಗೆ ಬಂದಿದ್ದೇವೆ ಎಲ್ಲಾದರೂ ಹೋಗಬೇಕು ಅಂದಾಗ ಬೆಂಗಳೂರಿಂದ KSRTC ಟಿಕೆಟ್ ತೊಗೊಂಡ್ಬಿಟ್ಟು ಒಬ್ಬರಿಗೆ ಒಂದು ಈಚ್ 600 ರೂಪೀಸ್ ಎಲ್ಲ ಆಗ್ಬೋದು. ಆ ಥರ AC ಬಸ್ಸೇ ಸಿಗ್ತವೆ. ಮತ್ತು ಕಂಫರ್ಟಬಲ್ ಆಗಿತ್ತು, ಆರಾಮಾಗಿತ್ತು. ಪ್ರಯಾಣ ಕೂಡ ಸುಖಕರವಾಗಿತ್ತು. ಮತ್ತು ಚೆನ್ನಾಗಿ ನಮಗೆಲ್ಲ ಟೈಮ್ ಕೊಟ್ಬಿಟ್ಟು ನಮಗೆಲ್ಲ ನೋಡೋಕೆ ಒಂದು ಅವಕಾಶನೇ ಸಿಕ್ತು. ಇದು ಇಷ್ಟೆಲ್ಲ ಪ್ಲೇಸನ್ನ ನಾವು ಒಂದಿನದಲ್ಲಿ ನೋಡಿಕೊಂಡು ಆರಾಮಾಗಿ 7:30 7:40ಗೆ ಈ ಆದಿಯೋಗಿ ಎಲ್ಲ ನೋಡಿಕೊಂಡು ವಾಪಸ್ಸು ನಾವು ಬೆಂಗಳೂರಿಗೆ ಬಂದಾಗ ನಮಗೆಲ್ಲ 10 ಗಂಟೆ ಎಲ್ಲ ಆಗಿತ್ತು. ನೀವು ಈ ಥರ ಎಲ್ಲ ಒಂದು ಟ್ರಿಪ್ ಮಾಡಬೇಕು ಅಂತ ಅನಿಸಿದ್ರೆ ಇದನ್ನೆಲ್ಲ ಮಾಡ್ಬೋದು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಹೇಗಿತ್ತು ನಾ ಕೊಟ್ಟೋ ಇನ್ಫಾರ್ಮೇಷನ್ ಅಂತಂದರೆ ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಂತಂದರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದರಿಂದ ಅವರೆಲ್ಲ ಟ್ರಿಪ್ ಹೋಗೋಕೆ ಒಂದೆಲ್ಲ ಅವಕಾಶ ಸಿಗ್ತೈತಿ. ಹಾಗೆ ಒಂದು ಸಜೆಷನ್ ಕೂಡ ಸಿಗುತ್ತೆ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.